ಕರ್ನಾಟಕ ದ್ವಿಚಕ್ರ ವಾಹನಗಳ ಮಾಲೀಕರು ಮತ್ತು ತಂತ್ರಜ್ಞಾನರ ಸಂಘದಿಂದ ಜುಲೈ 20ರಂದು ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಮೆಕ್ಯಾನಿಕ್ಸ್ಗಳಿಗೆ BS6 ವಾಹನ ರಿಪೇರಿ ತರಬೇತಿ ನೀಡಲಾಗುವುದು ಎಂದು ಸಂಘದ ಅಧ್ಯಕ್ಷ ಮೇಲುಗಿರೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ಜಿಲ್ಲೆಯ ಬೈಕ್ ಮೆಕ್ಯಾನಿಕ್ಸ್ಗಳಿಗೆ BS6 ವಾಹನ ರಿಪೇರಿ ಬಗ್ಗೆ ಉಚಿತ ತರಬೇತಿ ನೀಡಲಾಗುವುದು. ಜಿಲ್ಲೆಯ ಎಲ್ಲ ಮೆಕ್ಯಾನಿಕ್ಸ್ಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಸಂಘದ ಗೌರವಾಧ್ಯಕ್ಷ ಸಿ ದಾವಲ್, ಸಿದ್ದಲಿಂಗಪ್ಪ, ವಿಶ್ವನಾಥ್, ರಾಜು ಜಾಧವ್, ಗಜೇಂದ್ರ ಚೌಧರಿ ಮತ್ತಿತರರು ಇದ್ದರು. ಏನಂದರೆ ಈಗ ನಮ್ಮ ಪ್ರೆಸೆಂಟ್ ಇರ್ತಕ್ಕಂಥ ಗಾಡಿಗಳಲ್ಲಿ ಹೆಚ್ಚಿನ ಒಂದು ಪೊಲ್ಯೂಷನ್ ಉಳ್ತದೆ ಎಲ್ಲ ಗಾಡಿಗಳು. ಹಾಗಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಗಾಡಿಗಳನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಯಾಕಂದರೆ ಜನಸಂಖ್ಯೆ ಹೆಚ್ಚಾದಂಗೆ ವಾಹನಗಳ ಸಂಖ್ಯೆನೂ ಕೂಡ ಹೆಚ್ಚಾಗುತ್ತೆ. ಆ ರೀತಿಯಿಂದಾಗಿ ಗಾಡಿಗಳಿಗೆ BS6 ತಂತ್ರಜ್ಞಾನವನ್ನು ಅಳವಡಿಸ್ತು. BS6 ತಂತ್ರಜ್ಞಾನದಲ್ಲಿ ಏನಾಗುತ್ತೆ, ನಿಮಗೆ ಎಷ್ಟು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಷ್ಟು ಪೂರ್ತಿಯಾಗಿ ಕಂಟ್ರೋಲ್ ಮಾಡಿದ್ದಾರೆ. ಆ ಒಂದು ತಂತ್ರಜ್ಞಾನ ಹಳೆ ಗಾಡಿಗಳ ತಂತ್ರಜ್ಞಾನಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಆ ಒಂದು ತಂತ್ರಜ್ಞಾನ ಬರೀ ಶೋರೂಮ್ಗಳಲ್ಲಿ ಮಾತ್ರ ಸಿಗ್ತಾ ಇತ್ತು. ಆ ರೀತಿ ಈಗ ಹೊರಗಡೆ ಇರೋ ಔಟ್ಸೈಡ್ ಇರ್ತಕ್ಕಂಥ ನಮ್ಮ ಎಲ್ಲ ಮೆಕ್ಯಾನಿಕ್ ಸ್ನೇಹಿತರುಗಳಿಗೆ ಆ ತಂತ್ರಜ್ಞಾನ ಸಿಗಲಿ ಅಂಥೇಳಿ ನಾವೊಂದು ಸಂಘಟನೆ ಮುಖಾಂತರ ಮತ್ತು ನಮ್ಮ ರಾಜ್ಯ ಕಮಿಟಿಯ ಹತ್ರ ನಾವು ಮಾತಾಡಿಕೊಂಡು ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಸರ್. ಹಾಂ ಸರ್, ಅಂದರೆ ಪ್ರತಿ ಒಂದು ವೆಹಿಕಲ್ದು ಅವರಿಗೆ ಆ ವೆಹಿಕಲನ್ನು ಡಿಸ್ಮೆಂಟಲ್ ಮಾಡಿಬಿಟ್ಟು ಯಾವ್ಯಾವ ರೀತಿ ಟೆಕ್ನಾಲಜಿ ಇದೆ, ಅದನ್ನು ಯಾವ ರೀತಿ ನಾವು ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದು. ಬೆಳಗ್ಗೆಯಿಂದ ಸಂಜೆ ತನಕ ಈ ಟ್ರೈನಿಂಗ್ ಕಾರ್ಯಕ್ರಮ ಇರುತ್ತೆ. ಮತ್ತು ಈ ಟ್ರೈನಿಂಗ್ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ನಾವು ಶುಲ್ಕವನ್ನು ವಿಧಿಸಿಲ್ಲ ಸರ್. ಅದೇನಿದ್ರು ನಮ್ಮ ಸಂಘಟನೆಯ ಮುಖಾಂತರ ಮತ್ತು ನಮಗೆ ಆಯೋಜಕರುಗಳಿದ್ದಾರೆ. ನಾವು ಸ್ಪೇರ್ ಪಾರ್ಟ್ಸ್ ಬಿಡಿಭಾಗಗಳು ಏನು ತೊಗೊಳ್ತೀವಲ್ಲ ಅವರೆಲ್ಲರನ್ನು ಒಂದು ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್. ಇಲ್ಲ ಸರ್, ಅಲ್ಲ ಬಂದರೂ ನೋಡ್ಕೋಬೋದು, ಬಟ್ ಮೆಕ್ಯಾನಿಕ್ಗಳಿಗೆ ಅವರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬೇರೆಯವರು ಅಂದರೆ ಏನೋ ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಹಾಂ ಸರ್, ಈಗ ಮೆಕ್ಯಾನಿಕ್ಸಲ್ಲಿ ನಾವು ದಾವಣಗೆರೆ ಜಿಲ್ಲೆ ಪೂರ್ತಿ ಕವರ್ ಮಾಡ್ತೀವಿ ಸರ್. ಒಂದು 500 ಜನ ಅಲ್ಲಿ ಸ್ವಲ್ಪ ಪಾಲ್ಗೊಳ್ಬೋದು ಅನ್ನೋದನ್ನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್. ಒಂದು ಸರ್, ನಮ್ಮ ರಾಜ್ಯ ಕಮಿಟಿಯಿಂದ ಬರ್ತಾರಲ್ಲ ಸರ್, ಒಂದು ಉದ್ಘಾಟನೆಯನ್ನು. ಹಾಂ ಸರ್, ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಗೌಡರು ಬರ್ತಾರೆ. ಹೌದು ಸರ್. ಮತ್ತು ನಮ್ಮ ರಾಜ್ಯ ಕಮಿಟಿಯಲ್ಲೇ ಟ್ರೈನರ್ಸ್ಗಳಿದ್ದಾರೆ ಸರ್, ಅವರು ಒಂದು 5 ಜನ ಬರ್ತಿದ್ದಾರೆ ಸರ್. ಹಾಂ ಸರ್, ಅದ್ರ ಬಗ್ಗೆ ಅವರು ತರಬೇತಿ ಕೊಡೋದು. ಹಾಂ ಹೌದು ಸರ್, ಹೇಳ್ತೀನಿ ಸರ್. ಭಾಸ್ಕರ್ ಜಿ ನಾಯ್ಡು ಸರ್,